ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಶಂಕರ ತಾಯಿಗೋಸ್ಕರ ಪೂರ್ಣ ನದಿಯನ್ನು ಮನೆ ಹತ್ರನೇ ಬರೋ ಹಾಗೆ ಮಾಡ್ತಾನೆ. ಆನಂತರ ಆತುರದ ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡು ಗುರುಗಳ ಅನ್ವೇಷಣೆಯಲ್ಲಿ ಹೊರಡ್ತಾನೆ. ಕಥೆ ಇಲ್ಲಿ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಬಾಲಯತಿಯು ತರುಣ ಶಿಷ್ಯರು ಕಾಲಟಿಯಿಂದ ಒಂದು ಮಧ್ಯಾಹ್ನ ಉತ್ತರ ಅಭಿಮುಖವಾಗಿ ಹೊರಡ್ತಾರೆ. ಅವರು ಹೊರಡೋದು ಓಂಕಾರನಾಥದ ಕಡೆಗೆ. ಶಂಕರರು ಗುರುವಿನ ಅನ್ವೇಷಣೆಗಾಗಿ ಹೊರಟಿದ್ದರಿಂದ ಪ್ರಯಾಣ ಎಲ್ವೋ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗಿರುತ್ತೆ. ಆ ಕಾಲದಲ್ಲಿ ವಣಿಕರು ವ್ಯಾಪಾರಕ್ಕಾಗಿ ತಮ್ಮ ಸರಕುಗಳನ್ನು ಸಾಗಿಸ್ತಿದ್ದಂತಹ ಮಾರ್ಗಗಳಲ್ಲಿ ಮತ್ತು ನದಿ ತೀರಗಳಲ್ಲಿ ಇವರ ಪ್ರಯಾಣ ಸಾಗ್ತಾ ಇರುತ್ತೆ. ನಸುಕಿನಲ್ಲಿ ಎದ್ದು ತಮ್ಮ ಸ್ನಾನ ಜಪತಪಗಳನ್ನು ಮುಗಿಸ್ಕೊಂಡು ಈ ಪರಿವ್ರಾಜಕರು ದಿನವೂ ಪ್ರತಿದಿನಕ್ಕೆ 5-6 ಹರಿದಾರಿಯ ಹಾಗೆ ನಡೀತಾ ಇರ್ತಾರೆ. ಸೂರ್ಯೋದಯ ಆಗಿ ಬಿಸಿಲು ಪ್ರಖರ ಆದಾಗ ಹತ್ತಿರದ ಯಾವುದಾದ್ರೂ ಗ್ರಾಮ ಅಥವಾ ಅಗ್ರಹಾರಗಳಲ್ಲಿ ಸಂಜೆವರೆಗೂ ನಿಲ್ತಾ ಇರ್ತಾರೆ. ಯಾವುದಾದ್ರೂ ಒಂದು ದೇವಸ್ಥಾನ ಅಥವಾ ಛತ್ರ ಅಥವಾ ಅಗ್ರಹಾರಗಳಲ್ಲಿ ಅಥವಾ ಯಾರಾದರೂ ಶ್ರೋತ್ರಿಯರ ಮನೆಯಲ್ಲಿ ಅವರು ತಂಗ್ತಾ ಇರ್ತಾರೆ. ಕರತಲ ಭಿಕ್ಷದಿಂದಲೇ ಭೋಜನ ನಡೀತಾ ಇರುತ್ತೆ. ಶುದ್ಧ ಸಾತ್ವಿಕರು ಆಚಾರಶೀಲರು ಆದಂತಹ ಮನೆಗಳಲ್ಲಿ ಮಾತ್ರ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಹತ್ತಿರದಲ್ಲಿ ಎಲ್ಲೂ ಗ್ರಾಮ ಅಥವಾ ಅಗ್ರಹಾರಗಳು ಇಲ್ಲದೆ ಇದ್ದಾಗ ಅಥವಾ ಜನವಸತಿ ಇಲ್ಲದೆ ಇದ್ದಾಗ ಕಾಡಿನ ಯಾವುದಾದ್ರೂ ದೊಡ್ಡ ಮರದ ಬುಡದಲ್ಲಿ ಆಶ್ರಯ ಪಡಿತಾ ಇರ್ತಾರೆ ಅಥವಾ ಬೆಟ್ಟ ಗುಡ್ಡಗಳ ಗುಹೆಗಳ ತಂಗುದಾಣಗಳಲ್ಲಿ ಉಳ್ಕೋತಾ ಇರ್ತಾರೆ. ಎಷ್ಟೋ ದಿನ ಗೆಡ್ಡೆ ಗೆಣಸು ಇವ್ರಿಗೆ ಆಹಾರವಾಗಿರುತ್ತೆ. ಒಮ್ಮೊಮ್ಮೆ ಹಣ್ಣು ಹಂಪಲನ್ನು ಸಿಗ್ತಾ ಇರುತ್ತೆ. ಅತಿಥೇಯರಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ತೇಜಪುಂಜವಾಗಿದ್ದ ಈ ಯತಿಯನ್ನ ಅವರ ತರುಣ ಶಿಷ್ಯರನ್ನು ಕಂಡು ಹಲವಾರು ಸ್ಥಳಗಳಲ್ಲಿ ನಮ್ಮನೆಗೆ ಬನ್ನಿ ಅಂತ ಜನ ಗೋಗರಿತ ನಿಂತ್ಕೊಳ್ತಾ ಇರ್ತಾರೆ. ಶಂಕರರು ದಾರಿ ಉದ್ದಕ್ಕೂ ಶಾಸ್ತ್ರ ವಿಚಾರ ಮಾಡ್ತಾ ತಮ್ಮ ತರುಣ ಶಿಷ್ಯರ ಜೊತೆಗೆ ಚರ್ಚೆ ಮಾಡ್ತಾನೆ ಸಾಕ್ತಾ ಇರ್ತಾರೆ. ಮನೆ ಬಿಟ್ಟ ದಿನದಿಂದ ಅವರು ಒಮ್ಮೆಯಾದರೂ ಮನೆಯ ವಿಷಯವನ್ನ ಅಥವಾ ತಾಯಿ ವಿಷಯದ ಬಗ್ಗೆ ಚಿಂತೆ ಮಾಡಿದ್ದಿಲ್ಲ. ಅವ್ರ ಶಿಷ್ಯರಾದರೂ ಅಷ್ಟೇ, ಅವ್ರಿಗೂ ಕೂಡ ತಮ್ಮ ಮನೆ ಅಥವಾ ಬಂಧು ಬಳಗದ ಚಿಂತೆ ಅನ್ನೋದು ಇರಲಿಲ್ಲ. ಸಂಚಾರ ಮಾಡ್ತಾ ಅನೇಕ ಸ್ಥಳಗಳಲ್ಲಿ ವಿದ್ವಾಂಸರನ್ನ ಸಂದರ್ಶಿಸಕ್ಕೆ ಅಂದ್ಬಿಟ್ಟು ಶಂಕರರು ಅವರುಗಳಲ್ಲಿ 1-2 ದಿನದ ಮಟ್ಟಿಗೆ ಉಳಿದು ಶಾಸ್ತ್ರ ವಿಚಾರವನ್ನ ವಿನಿಮಯ ಮಾಡ್ತಾ ಇರ್ತಾರೆ. ಹೀಗೆ ಸಂಚಾರ ಕಾಲದಲ್ಲೇನೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸೆಗಳ ದರ್ಶನ ಸಾಕಷ್ಟು ಪರಿಚಯ ಆಗತ್ತೆ. ಇವ್ರಿಗೆ ಓದಲಿಕ್ಕೆ ಸಾಕಷ್ಟು ಶಾಸ್ತ್ರ ಗ್ರಂಥಗಳು ದೊರೆಯುತ್ತವೆ. ಚಿಕ್ಕ ಬಾಲಕ ಇವನೇನು ಕಲ್ತಿದ್ದಾನೆ ಅಂತ ಅಂದುಕೊಂಡು ಅನೇಕ ಪಂಡಿತರು ಮಾತಾಡ್ತಾ ಇರ್ತಾರೆ. ಆ ನಂತರ ಇವರ ಜೊತೆಗೆ ಚರ್ಚೆಗೆ ಇಳಿದ ನಂತರ ಇವರಲ್ಲಿರುವಂತಹ ಅಗಾಧವಾದಂತಹ ಪ್ರತಿಭೆ, ವಿದ್ವತ್ತಿಗೆ ಮತ್ತು ಇವರ ವಿನಯ ಸೌಜನ್ಯಗಳ ಗುಣಕ್ಕೆ ಮಾರು ಹೋಗಿರ್ತಾರೆ. ಒಂದು ಕಡೆ ಕರ್ನಾಟಕದ ದಕ್ಷಿಣ ತುದಿಯಲ್ಲಿ ಶಂಕರರು ಅಗ್ರಹಾರವೊಂದಕ್ಕೆ ಬರ್ತಾರೆ. ಮಧ್ಯಾಹ್ನ ಆಗ್ತಾ ಇರುತ್ತೆ. ಹತ್ತಿರದಲ್ಲಿ ಇದ್ದಂತಹ ತಟಾಕವೊಂದರಲ್ಲಿ ಮಧ್ಯಾಹ್ನದ ಸ್ನಾನ ಜಪ ಅನುಷ್ಠಾನಗಳನ್ನು ತೀರಿಸ್ಕೊಳ್ತಾರೆ. ಭಿಕ್ಷೆಗಾಗಿ ಶಿಷ್ಯರಾದಂತಹ ನಾರಾಯಣ, ಪರಮೇಶ್ವರ ಹೊರಡ್ತಾರೆ. ಅವರು ಬಂದ ಮೊದಲ ಮನೆಯ ಬಾಗಿಲಲ್ಲಿ ಒಬ್ಬರು ವೃದ್ಧರು ಯಾರನ್ನು ನಿರೀಕ್ಷಿಸ್ತಾ ನಿಂತಿರ್ತಾರೆ. ಶಂಕರರ ಶಿಷ್ಯರು ಬಾಗಿಲ ಹತ್ರಕ್ಕೆ ಹೋಗ್ಬಿಟ್ಟು ಭವಾನ್ ಭಿಕ್ಷಾ ದೇಹಿ ಅಂದ್ಬಿಟ್ಟು ತಮ್ಮ ಮಧುರವಾದ ಕಂಠದಲ್ಲಿ ಹಸಿದ ಮಗು ತಾಯಿಯನ್ನು ಕೇಳೋ ಹಾಗೆ ಕೋರ್ತಾರೆ. ಆಗ ಆ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ಅಪ್ಪ ಒಳಗೆ ಬನ್ನಿ, ಈ ದಿನ ಯಾರು ಅತಿಥಿನೇ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಡು ಹೋಗಿ ಅರ್ಘ್ಯ ಪಾದ್ಯಾದಿಗಳನ್ನು ಒಪ್ಪಿಸಿ ಭೋಜನ ಮಾಡಿ ಅಂತ ಹೇಳ್ತಾರೆ. ಆಗ ಆ ಬ್ರಹ್ಮಚಾರಿ ಪರಮೇಶ್ವರ ಹೇಳ್ತಾನೆ, ಸ್ವಾಮಿ, ನಾವು 4 ಜನ ಇದ್ದೀವಿ. ತಾವು ಎಷ್ಟು ಭಿಕ್ಷೆ ನೀಡ್ತಿರೋ ಅದನ್ನು ಈ ಜೋಳಿಗೆಯಲ್ಲಿ ಹಾಕಿ ನಮ್ಮ ಗುರುಗಳು ಮತ್ತು ಇನ್ನೊಬ್ಬ ಸಹಪಾಠಿ ಅಗ್ರಹಾರದ ಹೊರಗಡೆ ಇರೋ ತಟಾಕದ ಹತ್ರ ಇದ್ದಾರೆ, ನಾವು ಅವ್ರ ಜೊತೆ ಭಿಕ್ಷೆ ಸ್ವೀಕರಿಸ್ತೀವಿ ಅಂತಾರೆ. ಆಗ ಆ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ಅಪ್ಪ ಮಕ್ಕಳೇ, ನಿಮ್ಮ ಗುರುಗಳು ಎಲ್ಲಿದ್ದಾರೆ ತೋರಿಸಿ, ನಾವು ಅವರನ್ನು ಮತ್ತು ನಿಮ್ಮ ಇನ್ನೊಬ್ಬ ಸಹಪಾಠಿಯನ್ನು ಕರ್ಕೊಂಡು ಬರ್ತೀವಿ, ಎಲ್ಲರೂ ಇವತ್ತು ನಮ್ಮನೇಲೆ ಪ್ರಸಾದ ಸ್ವೀಕರಿಸಿ ಅಂತ ಹೇಳ್ತಾರೆ. ಆಗ ಪರಮೇಶ್ವರ ಹೇಳ್ತಾನೆ, ಆರ್ಯರೇ, ನಾನೇ ಹೋಗ್ಬಿಟ್ಟು ನಿಮ್ಮ ಆಹ್ವಾನವನ್ನು ಅವ್ರಿಗೆ ತಿಳಿಸಿ ಕರ್ತರ್ತೀನಿ ಅಂತ ಹೇಳಿದಾಗ ಬರ್ತಾ ನಾರಾಯಣ ಹಿಂತಿರುಗಿ ಶಂಕರರಿಗೆ ಬ್ರಾಹ್ಮಣನ ಅಪೇಕ್ಷೆಯನ್ನು ವಿಜ್ಞಾಪಿಸ್ತಾನೆ. ಆ ಬ್ರಾಹ್ಮಣ ವಿದ್ವಾಂಸನ ಹಾಗೆ ತೋರ್ತಾನೆ, ಅಗ್ನಿಹೋತ್ರಿ ಮತ್ತು ವಿನಯ ಸಂಪನ್ನ ಅನ್ಸುತ್ತೆ. ಪ್ರತಿನಿತ್ಯವೂ ಅತಿಥಿಗಳಿಗಾಗಿ ಕಾದು ಶ್ರದ್ಧೆಯಿಂದ ಸತ್ಕಾರ ಮಾಡ್ತಾನೆ ಅಂತ ನುಡಿತಾರೆ.
ಶಂಕರರು ಶಿಷ್ಯರ ಮಾತನ್ನು ಆಲಿಸ್ತಾರೆ. ಆನಂತರ ಬ್ರಾಹ್ಮಣನ ಮನೆಗೆ ಆಗಮಿಸ್ತಾರೆ. ಅಲ್ಲಿ ಬ್ರಾಹ್ಮಣ ಮತ್ತು ಆತನ ಪತ್ನಿ ಈ ಬಾಲಯತಿಯನ್ನು ನೋಡಿ ವಿಸ್ಮಿತರಾಗ್ತಾರೆ. ಇಬ್ಬರು ಶಂಕರರ ಪಾದಗಳನ್ನು ತೊಳೆದು ಒರೆಸಿ ಒಳಗೆ ಕರ್ಕೊಂಡು ಹೋಗಿ ಆಸನದಲ್ಲಿ ಕುಳ್ಳಿರಿಸ್ತಾರೆ. ಕುಶಲ ಪ್ರಶ್ನೆ ಆದ ನಂತರ ಎಲ್ಲರಿಗೂ ತೃಪ್ತಿಕರವಾಗಿ ಭೋಜನ ಮಾಡಿಸ್ತಾರೆ. ಆಗ ಆ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ಬಾಲಯತಿಯೇ, ತಾವು ಈ ಅಗ್ರಹಾರದಲ್ಲಿ ಇರೋವರೆಗೂ ನಮ್ಮಲ್ಲೇ ಭಿಕ್ಷೆಗೆ ಬರಬೇಕು ಅಂತ ನನ್ನ ಪ್ರಾರ್ಥನೆ ಅಂತ ಹೇಳಿದಾಗ ಶಂಕರರು ಹೇಳ್ತಾರೆ, ಪೂಜ್ಯರೇ, ನಾನು ಗುರುವಿನ ಅನ್ವೇಷಣೆಗಾಗಿ ಹೊರಟಿದ್ದೀನಿ, ಎಲ್ಲೂ ಒಂದು ರಾತ್ರಿಗಿಂತ ಹೆಚ್ಚು ನಿಲ್ಲೋದಿಲ್ಲ ಅಂತ ವಿನಯದಿಂದಲೇ ಭಿನ್ನವಿಸ್ಕೊತಾರೆ. ವೃದ್ಧ ಬ್ರಾಹ್ಮಣ ಮತ್ತು ಆತನ ಪತ್ನಿ ವಿಧಿ ಇಲ್ಲದೆ ಈ ಪರಿವ್ರಾಜಕರನ್ನ ಭಕ್ತಿ ವಿಶ್ವಾಸಗಳಿಂದ ಬೀಳ್ಕೊಡ್ತಾರೆ. ಇನ್ನು ಶಂಕರರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅವರು ಅವರ ಶಿಷ್ಯರು ಸಹ್ಯಾದ್ರಿ ಶ್ರೇಣಿಯ ದಕ್ಷಿಣದ ತುದಿಯಿಂದ ನದಿ, ಹಳ್ಳ, ಕೊಳ್ಳ, ಗಿರಿ, ವನಗಳ ಕಡೆನೆ ನಡೀತಾ ಕರ್ನಾಟಕದ ವನಶ್ರೀಯ ಸೊಬಗನ್ನ, ಅಲ್ಲಿಯ ಗ್ರಾಮಸ್ಥರ ಆದರ ಆತಿಥ್ಯಗಳನ್ನು ಸ್ವೀಕರಿಸ್ತಾ ಒಂದು ಮಧ್ಯಾಹ್ನ ಒಂದು ದಟ್ಟವಾದ ಅರಣ್ಯ ಪ್ರದೇಶದ ಕಡೆಗೆ ಬರ್ತಾರೆ. ಯಾವ ಕಡೆ ನೋಡಿದ್ರೂ ಬೆಟ್ಟಗಳು, ಶಿಖರಗಳು ಇರುತ್ತೆ. ಅವು ಆಗಸವನ್ನು ಹೊತ್ತು ನಿಂತಹ ದಿಗ್ಗಜಗಳ ಹಾಗೆ ಕಾಣ್ತಾ ಇರುತ್ತವೆ. ಸುತ್ತಮುತ್ತಲು ಹಸಿರಿಂದ ತುಂಬಿ ಕಂಗೊಳಿಸ್ತಿದ್ದಂತಹ ವಿವಿಧ ವೃಕ್ಷಗಳು, ತರುಲತೆಗಳು, ಬೆಟ್ಟವೊಂದರ ಬುಡದಲ್ಲಿ ನೀರು ತುಂಬಿ ಹರಿತಿರೋ ನದಿನೂ ಕಾಣುತ್ತೆ. ಅಲ್ಲೊಂದು ಪರ್ಣಕುಟಿ ಇರುತ್ತೆ. ಅತ್ಯಂತ ರಮಣೀಯವೂ ಪ್ರಶಾಂತವೂ ಆದ ಈ ಸ್ಥಳವನ್ನು ನೋಡಿ ಶಂಕರರು ತುಂಬ ಹರ್ಷಿಸ್ತಾರೆ. ನಾರಾಯಣ, ಈ ಸ್ಥಳದಲ್ಲಿ ಮನಸ್ಸು ಶಾಂತವಾಗಿದೆ, ಸಮಾಧಾನವೂ ಆಗ್ತಾ ಇದೆ. ಇದು ಯಾವುದೋ ಋಷ್ಯಾಶ್ರಮ ಇರಬೇಕು ಅಂತ ಹೇಳ್ತಾರೆ. ಆಗ ನಾರಾಯಣ ಹೇಳ್ತಾನೆ, ಹೌದು, ನಮಗೂ ಹಾಗೆ ಅನ್ನಿಸ್ತು. ತಪಸ್ಸು ಮಾಡಲಿಕ್ಕೆ, ಚಿಂತನೆ ಮಾಡೋಕ್ಕೆ ಇದು ತುಂಬ ಪ್ರಶಸ್ತವಾದ ಸ್ಥಳ ಅಂತ ಹೇಳ್ತಾನೆ. 4 ಜನವು ನದಿಲಿ ಸ್ನಾನ ಮಾಡಕ್ಕೆ ಹೋಗ್ತಾರೆ. ತಮ್ಮ ಜಪ ಅನುಷ್ಠಾನಗಳನ್ನು ಮಾಡ್ತಾರೆ. ಅಲ್ಲಿ ಭಿಕ್ಷೆಗೆ ಹೋಗಲಿಕ್ಕೆ ಯಾವ ಮನೆಯೂ ಇರೋದಿಲ್ಲ. ಪರಮೇಶ್ವರ ಹತ್ತಿರದಲ್ಲೇ ಇದ್ದೊಂದು ಮರವನ್ನು ಹತ್ತುತ್ತಾನೆ. ಕೆಲವು ಮಾವಿನ ಹಣ್ಣುಗಳನ್ನು ಕಿತ್ತು ತರ್ತಾನೆ. ಅಂದು ಅದೇ ಫಲಹಾರ. ಸ್ವಲ್ಪ ವಿಶ್ರಮಿಸ್ಕೊಂಡು ಮರವೊಂದರ ನೆರಳಲ್ಲಿ ಕೂತಿದ್ದಂತಹ ಶಂಕರರಿಗೆ ಒಂದು ವಿಸ್ಮಯಕಾರಕವಾದ ದೃಶ್ಯ ಕಂಡುಬರುತ್ತೆ. ಆ ನದಿನಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಇರುತ್ತೆ. ಅದರಲ್ಲಿ ಒಂದು ಪೊಟರೆ ಇರುತ್ತೆ. ಅಲ್ಲಿಂದ 4-5 ಕಪ್ಪೆಗಳು ಮೇಲೆ ಹತ್ತಿ ಬಂದು ಬಂಡೆ ಮೇಲೆ ಕೂತ್ಕೊಳ್ಳುತ್ತವೆ. ಬಂಡೆ ಬಿಸಿಲಿಗೆ ಕಾದಿರುತ್ತೆ. ಆ ಸಮಯದಲ್ಲಿ ಒಂದು ಸರ್ಪ ಅದೇ ಪೊಟರೆಯಿಂದ ಹೊರಗಡೆಗೆ ಬಂದು ಕಪ್ಪೆಗಳಿಗೆ ತನ್ನ ಹೆಡೆಯನ್ನು ಬಿಚ್ಚಿ ನೆರಳು ನೀಡುತ್ತೆ. ಶಂಕರರಿಗೆ ಆಶ್ಚರ್ಯ ಆಗುತ್ತೆ. ಕಪ್ಪೆಗಳು ಸ್ವಭಾವತಃ ಪುಕ್ಕಲು ಜೀವಿಗಳು, ಇನ್ನು ಸರ್ಪ ಆದರೆ ಸ್ವಭಾವತಃ ಉಗ್ರ ಜಂತು. ಇವೆರಡು ಒಂದೇ ಪೊಟರೆಯಲ್ಲೇ ವಾಸ ಮಾಡ್ತಾ ಇದೆ. ಇದೆಂತಹ ಅಪೂರ್ವವಾದ ಮೈತ್ರಿ, ಎಂತಹ ಸ್ನೇಹ ಇದು ಅಂತ ಆಶ್ಚರ್ಯಪಡ್ತಾರೆ. ತಮ್ಮ ಶಿಷ್ಯರನ್ನು ಕರೆದು ಈ ದೃಶ್ಯವನ್ನು ತೋರಿಸ್ತಾರೆ. ಅವ್ರಿಗೂ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಈ ಸ್ಥಳದಲ್ಲಿ ಇನ್ನೂ 1-2 ದಿನ ಇದ್ದು ತಮ್ಮ ತಮ್ಮ ಜಪಾನುಷ್ಠಾನಗಳನ್ನು ಮಾಡಬೇಕು ಅಂತ ನಿರ್ಧರಿಸ್ಕೊಳ್ತಾರೆ. ಈ ಸ್ನೇಹ ಮೈತ್ರಿಯ ನೆಲೆ, ಶಾಂತಿಯ ಧಾಮ, ಮಹಾಪುರುಷರ ಯಾರೋ ಒಬ್ಬರ ತಪೋಭೂಮಿ ಆಗಿರಬೇಕು. ಅವರು ತಪಸ್ಸು ಮಾಡಿದ ಸ್ಥಳವನ್ನು ಸಂದರ್ಶಿಸಬೇಕು ಅಂತ ಅವರು ನಿರ್ಧಾರ ಮಾಡಿಕೊಳ್ತಾರೆ. ಆ ಸಮಯಕ್ಕೆ ಅದೇ ಸ್ಥಳದ ಗಿರಿ ಅಂತಕ್ಕಂತಹ ಒಬ್ಬ ಬ್ರಹ್ಮಚಾರಿ ಅಲ್ಲಿಗೆ ಬರ್ತಾನೆ. ಶಂಕರರನ್ನ, ಅವರ ಶಿಷ್ಯರನ್ನ ಕಂಡು ಆಶ್ಚರ್ಯ ಪಡ್ತಾನೆ. ಪರಿವ್ರಾಜಕರೇ, ನೀವು ಎಲ್ಲಿಂದ ಬಂದವರು? ಯಾವ ಕಡೆ ಪ್ರಯಾಣ ಮಾಡ್ತಾ ಇದ್ದೀರಾ? ಇಲ್ಲಿಗೆ ಯಾವಾಗ ಬಂದ್ರಿ ಅಂತ ಕೇಳಿದಾಗ ಶಂಕರರೇ ಅವನಿಗೆ ಉತ್ತರ ನೀಡ್ತಾ ತಮ್ಮೆಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಈ ಸ್ಥಳ ನಮಗೆ ತುಂಬ ಪ್ರಿಯವಾಗಿದೆ. 1-2 ದಿನ ಇಲ್ಲೇ ಇರಬೇಕು ಅಂತ ನಮಗೆ ಅಪೇಕ್ಷೆ ಆಗಿದೆ ಅಂತ ಹೇಳ್ತಾರೆ. ಆಗ ಆ ಬ್ರಹ್ಮಚಾರಿ ಹೇಳ್ತಾನೆ, ಬಾಲಯತಿವರ್ಯರೇ, ನೀವು ಇಲ್ಲಿಗೆ ಬಂದದ್ದು ನಂಗೆ ತುಂಬ ಸಂತೋಷ ಇದೆ. ಈ ಗುಡ್ಡದಲ್ಲಿ 4-5 ಗುಹೆಗಳಿದೆ. ತಾವು ಅಲ್ಲಿ ಇರಬಹುದು. ಇದು ವಿಭಾಂಡಕ ಮಹರ್ಷಿಯ ಆಶ್ರಮ. ಗುಡ್ಡದ ಮೇಲೆ ಅವರು ತಪಸ್ ಮಾಡಿ ಅಲ್ಲೇ ಬ್ರಹ್ಮೈಕ್ಯರಾದರು. ಅಲ್ಲಿರೋ ಭವ್ಯವಾದ ಲಿಂಗದಲ್ಲಿ ಅವರು ಸನ್ನಿಹಿತರಾಗಿದ್ದಾರೆ ಅಂತ ಹೇಳ್ತಾನೆ. ಬ್ರಹ್ಮಚಾರಿ ಅವರೆಲ್ಲರನ್ನೂ ಕರ್ಕೊಂಡು ಗುಡ್ಡದ ಕಡೆಗೆ ಹೊರಡ್ತಾನೆ. ಗುಡ್ಡದ ಮೇಲೆ ಇದ್ದಂತಹ ವಿಭಾಂಡಕೇಶ್ವರ ಲಿಂಗವನ್ನು ಅವರೆಲ್ಲರೂ ದರ್ಶನ ಮಾಡ್ತಾರೆ. ರುದ್ರ ಮಂತ್ರಪೂರ್ವಕವಾಗಿ ಶಿವನನ್ನು ಅರ್ಚನೆ ಮಾಡ್ತಾರೆ. ಶಂಕರರು ಅನುಚರರಿಗೆ ಆ ವಿಭಾಂಡಕರನ್ನು ಕುರಿತು ಒಂದು ಕೌತುಕ ಉಂಟಾಗುತ್ತೆ. ಅವರುಗಳು ಒಂದು ಸಹಾಯ ಮಾಡೋಕ್ಕೆ ಬಂದಿದ್ದಂತಹ ಗಿರಿಯನ್ನು ಕೇಳ್ತಾರೆ. ಬ್ರಹ್ಮಚಾರಿ, ವಿಭಾಂಡಕ ಋಷಿ ಎಲ್ಲಿಯವರು, ಇಲ್ಲಿ ಯಾಕೆ ಬಂದರು ಅಂತ ಕೇಳಿದಾಗ ಆ ಬ್ರಹ್ಮಚಾರಿ ನಾರಾಯಣ, ಗಿರಿ ಇವ್ರಿಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾನೆ.
ವಿಭಾಂಡಕರು ಮತ್ತು ಪ್ರಭಾಂಡಕರು ಅಂತ ಇಬ್ಬರು ಸಹೋದರರಿದ್ದರು. ಕಶ್ಯಪ ಮಹರ್ಷಿಯ ಕಿರಿಯ ಮಗ ಅಂಗದ ರಾಜ್ಯದವರು. ಬಾಲ್ಯದಲ್ಲೇನೆ ವಿದ್ಯಾಭ್ಯಾಸಕ್ಕೆ ಅಂತ ದೂರದ ಗುರುಕುಲಕ್ಕೆ ಹೋಗಿರ್ತಾರೆ. ವಿದ್ಯಾಭ್ಯಾಸವನ್ನ ಪೂರೈಸಿಕೊಂಡು ಸ್ವಲ್ಪ ಕಾಲ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಆ ನಂತರ ಅಣ್ಣ ಪ್ರಭಾಂಡಕರ ದರ್ಶನಕ್ಕೆ ಬರ್ತಾರೆ. ತಮ್ಮನನ್ನ ನೋಡಿ ಪ್ರಭಾಂಡಕರಿಗೆ ಸಂತೋಷ ಆಗತ್ತೆ. ಆದರೆ ಅವರ ಹೆಂಡತಿಗೆ ಈ ಮೈದುನನ ಆಗಮನ ಇಷ್ಟ ಆಗೋದಿಲ್ಲ. ವಿಭಾಂಡಕರು ಅತ್ತಿಗೆಯ ವರ್ತನೆಯಿಂದ ತುಂಬ ನೊಂದ್ಕೊಂತಾರೆ. ದೂರ ಹೊರಡಕ್ಕೆ ಸಿದ್ಧವಾಗಿ ಅಲ್ಲಿಂದ ಹೊರಟೋಗ್ತಾರೆ. ತಾವೇ ಒಂದು ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ತಪೋನಿರತರಾಗ್ತಾರೆ. ಕೆಲವು ವರ್ಷ ಉರುಳುತ್ತವೆ. ದೇವಲೋಕದ ಊರ್ವಶಿಯಂತೆ ಸುಂದರಿಯು ನಾಟ್ಯ ಕಲಾಭಿಜ್ಞೆಯೂ ಆದ ಒಬ್ಬ ಪತ್ನಿ ಅವರಿಗೆ ಸಿಗ್ತಾಳೆ. ವೈವಾಹಿಕ ಜೀವನ ತುಂಬ ಮಧುರವಾಗಿ ಸುಖಮಯವಾಗಿ ಕಳೆಯುತ್ತೆ. ವಿಭಾಂಡಕರು ತಾವು ಹೆಣ್ಣಿನ ಮೋಹದಲ್ಲಿ ತಮ್ಮ ತಪಸ್ಸು ಅಧ್ಯಯನ ಅಧ್ಯಾಪನಗಳನ್ನು ಮರೆತ ಹಾಗೆ ಕಾಣುತ್ತೆ. ಅವ್ರಿಗೆ ಒಬ್ಬ ಮಗನು ಹುಟ್ಟುತ್ತಾನೆ. ಆತನ ಶಿರಸ್ಸಿನಲ್ಲಿ ಜಿಂಕೆಯ ಕೊಂಬಿನ ಹಾಗೆ ಒಂದು ಗುರುತಿರುತ್ತೆ. ಅವನನ್ನ ಋಷ್ಯಶೃಂಗ ಅಂತ ಕರೀತಾರೆ. ಈ ಋಷ್ಯಶೃಂಗ ಹುಟ್ಟಿದ ಸ್ವಲ್ಪ ದಿವಸಕ್ಕೇನೆ ವಿಭಾಂಡಕರ ಚೆಲುವೆ ಪತ್ನಿ ತೀರ್ಕೊತಾಳೆ. ಪತ್ನಿಯ ಮರಣದ ನಂತರ ವಿಭಾಂಡಕರು ಮಗನನ್ನ ತಾಯಿಯಾಗಿ ತಂದೆಯಾಗಿ ಬೆಳೆಸ್ತಾರೆ. ತೀರಾ ಎಳೆ ವಯಸ್ಸಿನಲ್ಲಿ ತಾಯಿಯನ್ನ ಕಳ್ಕೊಂಡ ಋಷ್ಯಶೃಂಗನಿಗೆ ಸ್ತ್ರೀ ಸಂಪರ್ಕನೇ ಇರೋದಿಲ್ಲ. ಆತ ಬೆಳಿತಾನೆ, ದೊಡ್ಡವನಾಗ್ತಾನೆ, ಪೂರ್ಣ ವಿದ್ಯಾವಂತನೂ ಆಗ್ತಾನೆ, ಪ್ರಜ್ಞಾವಂತನು ಮೇಧಾವಂತನೂ ಆಗ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸದಾಕಾಲ ತಪಸ್ಸು ಯೋಗಾಭ್ಯಾಸಗಳಲ್ಲಿ ನಿರತನಾಗಿರ್ತಾನೆ. ವಿಭಾಂಡಕರು ಇದ್ದಂತಹ ಅರಣ್ಯಕ್ಕೆ ಹೊಂದಿಕೊಂಡ ಹಾಗೆ ಅಂಗರಾಜ್ಯ ಇರುತ್ತೆ. ಅಲ್ಲಿಯ ದೊರೆ ಹೆಸರು ರೋಮಪಾದ ಅಂತ. ಆತನ ರಾಜ್ಯದಲ್ಲಿ ಅಧರ್ಮ ಹೆಚ್ಚುತ್ತೋ ಏನೋ, ಕ್ಷಾಮ ತಲೆದೋರುತ್ತೆ, ಮಳೆ ಆಗೋದಿಲ್ಲ, ಬೆಳೆನೂ ಆಗಲ್ಲ. ಸತತವಾಗಿ 12 ವರ್ಷ ಅಲ್ಲಿ ಕ್ಷಾಮ ರಾಜ್ಯವಾಡುತ್ತೆ. ಜನ ಕಂಗಾಲಾಗ್ತಾರೆ. ಬಹಳಷ್ಟು ಜನ ದೂರದ ರಾಜ್ಯಗಳಿಗೆ ಹೊರಟೋಗ್ತಾರೆ. ಪಶು ಪ್ರಾಣಿಗಳೆಲ್ಲ ಆಹಾರ ಪಾನೀಯಗಳಿಲ್ಲದೆ ಸಾಯ್ತಾ ಇರುತ್ತವೆ. ದೇಶದಲ್ಲಿ ಎಲ್ಲಿ ನೋಡಿದ್ರೂ ರೋಗ ರುಜಿನಗಳು ಸಾವುಗಳು ಉಂಟಾಗ್ತಾ ಇರುತ್ತವೆ. ಕಾಡುಗಳಲ್ಲೆಲ್ಲ ಒಣಗಿ ಬೆಂಕಿ ಹತ್ಕೋತಾ ಇರುತ್ತೆ. ಕಾಡಿನ ಪ್ರಾಣಿಗಳು ಆಹಾರಕ್ಕೋಸ್ಕರ ಊರಿಗೆ ನುಗ್ಗುತ್ತವೆ. ಎಲ್ಲ ಕಡೆನೂ ಹಾಹಾಕಾರ ಉಂಟಾಗ್ತಾ ಇರುತ್ತೆ. ಈ ರೋಮಪಾದ ತನ್ನ ಪ್ರಜೆಗಳ ಕಷ್ಟವನ್ನು ನೋಡಿ ಕಂಗಾಲಾಗ್ತಾನೆ. ಆಗ ಒಬ್ಬ ಮಹರ್ಷಿಗಳು ಹೇಳ್ತಾರೆ, ದೊರೆಯೇ, ನಿನ್ನ ಅಧರ್ಮದಿಂದ ಇಂತಹ ಸ್ಥಿತಿ ಪ್ರಾಪ್ತವಾಗಿದೆ. ನಿನ್ನ ರಾಜ್ಯಕ್ಕೆ ಹೊಂದಿಕೊಂಡ ಹಾಗೇನೆ ವಿಭಾಂಡಕ ಮಹರ್ಷಿಯ ಆಶ್ರಮ ಇದೆ. ಅವರ ಪುತ್ರನಾದ ಋಷ್ಯಶೃಂಗರು ಮಹಾ ತಪಸ್ವಿಗಳು ಮತ್ತು ಶ್ರೇಷ್ಠ ಯೋಗಿಗಳು. ಲೋಕ ಕಾರುಣ್ಯ ಅವರಲ್ಲಿ ತುಂಬಿ ತುಳುಕ್ತಿದೆ. ಅವರನ್ನ ನೀನು ಒಲಿಸಿ ನಿನ್ನ ರಾಜ್ಯಕ್ಕೆ ಕರ್ಕೊಂಡು ಬಂದು ಅವರಿಂದ ಯಜ್ಞ ಮಾಡಿಸಿದ್ರೆ ಆ ಮಹಾತ್ಮರ ತಪಃಫಲದಿಂದ ಮಳೆ ಸುರಿಯುತ್ತೆ, ಸುಭಿಕ್ಷ ಆಗುತ್ತೆ ಅಂತ ಹೇಳ್ತಾರೆ. ದೊರೆ ಅವ್ರಿಗೆ ಅರ್ಘ್ಯಪಾದ್ಯಗಳನ್ನಿಟ್ಟು ಸತ್ಕರಿಸಿ ಕಳಿಸ್ಕೊಡ್ತಾನೆ. ಇನ್ನು ಈ ರೋಮಪಾದನ ಸಾಕು ಮಗಳ ಹೆಸರು ಶಾಂತ ಅಂತ. ಆಕೆ ಪ್ರಜಾವತ್ಸಲೆ. ಆಕೆ ತನ್ನ ಪ್ರಜೆಗಳು ಪಡ್ತಿದ್ದಂತಹ ದುಃಖ ಸಂಕಟಗಳನ್ನು ಕಂಡು ಮನನೊಂದು ತಾನೇ ಋಷ್ಯಶೃಂಗರನ್ನ ಕರ್ಕೊಂಡು ಬರೋಕ್ಕೆ ಅಂತ ತನ್ನ ಸಖಿಯರ ಜೊತೆಗೆ ವಿಭಾಂಡಕರ ಆಶ್ರಮದ ಕಡೆಗೆ ಹೊರಡ್ತಾಳೆ. ಶಾಂತಾದೇವಿ ಮತ್ತು ಅವಳ ಸತಿಯರು ತಮ್ಮ ರಾಜವಸ್ತ್ರಗಳನ್ನು ತೆಗೆದು ಋಷಿಕನ್ನಿಕೆಯರ ಹಾಗೆ ನಾರು ಮಡಿಯನ್ನು ಉಟ್ಕೊಂಡು ದೋಣಿಗಳಲ್ಲಿ ಹೊರಡ್ತಾರೆ. ವಿಭಾಂಡಕ ಆಶ್ರಮವನ್ನು ತಲುಪ್ತಾರೆ. ಹಣ್ಣು ಹಂಪಲುಗಳನ್ನು ಒಪ್ಪಿಸಿ ಋಷ್ಯಶೃಂಗರಿಗೆ ನಮಸ್ಕಾರ ಮಾಡ್ತಾರೆ. ಆಗ ವಿಭಾಂಡಕರು ಆಶ್ರಮದಲ್ಲಿ ಇರೋದಿಲ್ಲ. ಋಷ್ಯಶೃಂಗರೇ ಶಾಂತೆಗೆ ಅಂತೂ ಅವಳ ಸಖಿಯರಿಗೂ ಅರ್ಘ್ಯಪಾದ್ಯಗಳನ್ನು ಕೊಡ್ತಾರೆ. ಅವ್ರು ಯಾರು, ಯಾಕೆ ಬಂದಿದ್ದು ಅಂತ ಎಲ್ಲ ವಿಚಾರಿಸ್ತಾರೆ. ಶಾಂತಾದೇವಿ ಎಲ್ಲವನ್ನು ವಿವರವಾಗಿ ಅರ್ಹತಾಳೆ. ತಾವು ಪಕ್ಕದಲ್ಲೇ ಇರೋ ಅಂಗರಾಜ್ಯಕ್ಕೆ ಸೇರಿದವರಂತೂ ಅಲ್ಲಿ ಅರಣ್ಯಗಳ ಮುನಿವಟುಗಳೆಂದು ಅಂಗರಾಜ್ಯದಲ್ಲಿ ಕ್ಷಾಮಪೀಡೆಯಾಗಿ ಸಾವಿರಾರು ಜೀವಗಳು ಸಾಯ್ತಾ ಇರೋದ್ರಿಂದ ಋಷ್ಯಶೃಂಗರು ಕೃಪೆ ಮಾಡಿ ಅಲ್ಲಿಗೆ ಬರಬೇಕು ಅಂತ ಪ್ರಾರ್ಥಿಸ್ಕೊತಾರೆ. ಆದರೆ ವಿಭಾಂಡಕರ ಅಪ್ಪಣೆ ಇಲ್ಲದೆ ಋಷ್ಯಶೃಂಗರು ಎಲ್ಲಿಗೂ ಹೋಗ್ತಾ ಇರೋದಿಲ್ಲ. ಆದರೆ ಜೀವದಯ ಕಾರುಣ್ಯ ಅವರ ಮನವನ್ನು ಕರಗಿಸುತ್ತೆ. ಅವರು ಬೇಗ ಹಿಂದಿರುಗಿಸುವ ವ್ಯವಸ್ಥೆ ಮಾಡಿದ್ರೆ ಬರ್ತೀನಿ ಅಂತ ಹೇಳ್ತಾರೆ. ಶಾಂತಾದೇವಿ ಅಸ್ತು ಅಂತ ಒಪ್ಕೊತಾಳೆ. ಋಷ್ಯಶೃಂಗರು ದೋಣಿಯಲ್ಲಿ ಕೂತ್ಕೊಂತಾರೆ. ಆ ದೋಣಿ ರೋಮಪಾದನ ರಾಜ್ಯದ ಗಡಿ ಸೇರುತ್ತಲೇ ರಾಜನ ಪುರೋಹಿತ ಮಂತ್ರಿಗಳ ಜೊತೆ ಅವರನ್ನ ಸ್ವಾಗತಿಸ್ತಾನೆ. ತನ್ನ ದೇಶಕ್ಕೆ ಒದಗಿದ್ದಂತಹ ದುಸ್ಥಿತಿಯನ್ನು ವಿವರಿಸ್ತಾನೆ. ಪರಮ ದಯಾಳುವಾದ ಈ ಋಷ್ಯಶೃಂಗರು ಮಳೆ ಸುರಿದು ಸಸ್ಯ ಸಮೃದ್ಧಿ ಆಗಲಿ, ಜನ ಧರ್ಮದಿಂದ ಬಾಳಲಿ ಅಂತಲೂ ಹರಿಸ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಪ್ರಜಾಕ್ಷೇಮಕ್ಕಾಗಿ ಹಲವಾರು ಕೃತಗಳನ್ನು ನಡೆಸ್ತಾರೆ.
ಎಲ್ಲವೂ ಮಹಾತ್ಮರ ಮನೋಭೀಷ್ಟದಾಗೆ ಆಗತ್ತೆ. ಆಕಾಶದಲ್ಲಿ ಮೋಡಗಳು ನೆರೆಯುತ್ತವೆ, ಸಲಗಗಳ ಹಾಗೆ ಸಾಲುಗಟ್ಟಿ ನಿಂದು ಮಳೆ ಸುರಿಸುತ್ತವೆ. ಜನರೆಲ್ಲ ಹರ್ಷೋದ್ಗಾರ ಮಾಡ್ತಾ ಕುಣಿದಾಡ್ತಾರೆ. ಋಷಿಯ ಶೃಂಗರನ್ನ ಮಳೆಯ ಋಷಿ ಅಂಥೇಳಿ ಬಹಳ ಕೊಂಡಾಡ್ತಾರೆ. ಈ ಋಷಿಯ ಶೃಂಗರು ಅರಸನ ಪ್ರಾರ್ಥನೆ ಹಾಗೆ ಅಲ್ಲಿ ಸ್ವಲ್ಪ ದಿನ ಇರ್ತಾರೆ. ಮತ್ತೆ ಹಲವಾರು ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತಾರೆ. ಶಾಂತಾದೇವಿ ಈ ಮುನಿಕುಮಾರನನ್ನು ವರಿಸಿ ಮದುವೆನೂ ಆಗ್ತಾಳೆ. ಋಷ್ಯಶೃಂಗರು ಮತ್ತಷ್ಟು ಕಾಲ ಅಂಗರಾಜ್ಯದಲ್ಲೇ ಇರ್ತಾರೆ. ರೋಮಪಾದುವಿನ ಬಂಧು ದಶರಥ ಆ ಮಹಾರಾಜನ ಕೋರಿಕೆ ಹಾಗೆ ಆತನ ರಾಜಧಾನಿಗೆ ದಯಮಾಡಿಸಿ ಇವರು ಪುತ್ರ ಕಾಮೇಷ್ಟಿ ಯಾಗವನ್ನು ಕೂಡ ಮಾಡಿಕೊಡ್ತಾರೆ. ಇದೇ ಋಷ್ಯಶೃಂಗರ ಆಶೀರ್ವಾದದಿಂದಲೇ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರನ್ನ ಆ ದಶರಥ ಪಡಿತಾನೆ. ಈ ಕಡೆ ವಿಭಾಂಡಕರು ಆಶ್ರಮಕ್ಕೆ ಹಿಂದಿರುಗಿರ್ತಾರೆ. ಮಗ ಇರೋದಿಲ್ಲ. ಆತ ರೋಮಪಾದರ ರಾಜ್ಯಕ್ಕೆ ಹೋಗಿರೋದು ಗೊತ್ತಾಗತ್ತೆ. ಮಗ ಎಷ್ಟು ತಿಂಗಳಾದರೂ ಬರೋದಿಲ್ವಲ್ಲ. ನೊಂದ ವಿಭಾಂಡಕರು ದಕ್ಷಿಣದ ಕಡೆಗೆ ಬರ್ತಾರೆ. ಈ ಬೆಟ್ಟದಲ್ಲಿ ನೆಲೆ ನಿಂತು ತಪೋನುಷ್ಠಾನಗಳನ್ನು ನೆರವೇರಿಸ್ತಾರೆ. ಋಷ್ಯಶೃಂಗರು ಪತ್ನಿ ಸಮೇತರಾಗಿ ಆಶ್ರಮಕ್ಕೆ ಹಿಂತಿರುಗ್ತಾರೆ. ತಂದೆಯನ್ನು ಕಾಣದೆ ಅವರು ನೋಯ್ತಾರೆ. ಅವರು ದಕ್ಷಿಣದ ಕಡೆ ಹೋಗಿರೋದನ್ನ ಅರಿತು ಅವರು ತಂದೆಯನ್ನು ಅರಿಸ್ತಾ ಈ ಕಡೆ ಬರ್ತಾರೆ. ಪತಿ ಪತ್ನಿಯರಿಬ್ಬರು ವೃದ್ಧ ವಿಭಾಂಡಕರನ್ನು ಸೇವಿಸ್ತಾರೆ. ವಿಭಾಂಡಕರು ಬ್ರಹ್ಮಭಾವವನ್ನು ಹೊಂದಿದ ನಂತರ ಋಷ್ಯಶೃಂಗರು ಇಲ್ಲಿಂದ 2 ಹರಿದಾರಿ ದೂರ ಇರತಕ್ಕಂತಹ ನರಸಿಂಹ ಪರ್ವತಕ್ಕೆ ತಪಸ್ಸಿಗೋಸ್ಕರ ಹೋಗ್ತಾರೆ. ಅಲ್ಲಿ ಬಹಳ ಕಾಲ ಇದ್ದು ಅಲ್ಲೇ ಸಮೀಪದ ಪ್ರದೇಶವೊಂದರಲ್ಲಿ ಬ್ರಹ್ಮೈಕ್ಯರಾಗ್ತಾರೆ. ಅವರ ಸಮಾಧಿ ಇರೋ ಭವ್ಯಲಿಂಗವೇ ಶ್ರೀ ಋಷ್ಯಶೃಂಗೇಶ್ವರ. ಅವರು ತಪಸ್ ಮಾಡಿದ ಈ ಸ್ಥಳನೇ ಶೃಂಗಗಿರಿ ಅಂತ ಹೆಸರಾಯಿತು. ಅವರ ತಪಃಫಲದಿಂದ ಈ ಸ್ಥಳದಲ್ಲೆಲ್ಲ ತೃಪ್ತಿ ಶಾಂತಿಗಳು ನೆಲೆಸಿವೆ ಅಂತ ಆ ಬ್ರಹ್ಮಚಾರಿ ಗಿರಿ ಹೇಳ್ತಾನೆ. ಈ ಗಿರಿಯ ನಿರೂಪಣೆಯನ್ನು ಕೇಳಿ ಮುಗ್ಧರಾದಂತಹ ನಾರಾಯಣ ಪರಮೇಶ್ವರರು ಹೇಳ್ತಾರೆ, ಬಾಲಗುರುವೆ, ನಾವು ಋಷ್ಯಶೃಂಗಕ್ಕೆ ಋಷ್ಯಶೃಂಗರು ಸನ್ನಿಹಿತ ಆಗಿರೋ ಆ ಲಿಂಗವನ್ನು ದರ್ಶನ ಮಾಡೋಣವಾ ಅಂತ ಕೇಳಿದಾಗ ಶಂಕರರು ಅಸ್ತು ಅಂತ ಒಪ್ಕೊತಾರೆ. ಮಾರನೇ ಪ್ರಾತಃ ಕಾಲ ಕೀಳ್ಗ ಅಥವಾ ಕಿಗ್ಗ ಅನ್ನೋ ಸ್ಥಳಕ್ಕೆ ಹೋಗಿ ಋಷ್ಯಶೃಂಗೇಶ್ವರರ ದರ್ಶನ ಮಾಡ್ತಾರೆ. ನರಸಿಂಹ ಪರ್ವತಕ್ಕೂ ಹೋಗಿ 1-2 ದಿನ ಅಲ್ಲಿಯೂ ಧ್ಯಾನ ಪರವಶರಾಗಿರ್ತಾರೆ. ಆನಂತರ ಅಲ್ಲಿಂದ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡಿಸ್ತಾರೆ. ಹಾಗೆ ಅವರೆಲ್ಲರೂ ಸಾಗ್ತಾ ಇದ್ದಾಗ ಅವರನ್ನ ಹಿಂಬಾಲಿಸ್ಕೊಂಡು ಒಂದು ಹೋರಿಗರು ಬರ್ತಾ ಇರುತ್ತೆ. ಎಷ್ಟು ಹಿಂದಕ್ಕೆ ಅಟ್ಟಿದ್ರೂ ಅದು ಹೋಗೋದಿಲ್ಲ. ಪರಮೇಶ್ವರನ್ಗೆ ಏನನ್ಸುತ್ತೋ ಏನೋ, ಅವನು ಹೇಳ್ತಾನೆ, ಬಾಲಗುರುವೆ, ಇದನ್ನು ಋಷ್ಯಶೃಂಗರೇ ಕಳಿಸಿರ್ಬೇಕು ಅಂತ ಕಾಣುತ್ತೆ. ಬರಲಿ ಬಿಡಿ, ನಮ್ಮ ಓಲಗರಿಯ ಪುಸ್ತಕಗಳ ಗಂಟನ್ನು ಇದ್ರ ಮೇಲಿಟ್ಟು ಸಾಗಿಸೋಣ ಅಂತಾನೆ. ಆಗ ಆ ವೃಷಭ ಆಗಲಿ ಅನ್ನೋ ಹಾಗೆ ತಲೆಯನ್ನು ಅಲ್ಲಾಡಿಸುತ್ತೆ. ಹಿಂದಿದ್ದು ಮುಂದಕ್ಕೆ ಬರುತ್ತೆ. ಶಂಕರರ ಪಾದಗಳಿಗೆ ವಂದಿಸಿ ದಾರಿ ತೋರಿಸುವಂತಹ ಮಾರ್ಗದರ್ಶಿ ಹಾಗೆ ಮುಂದೆ ಮುಂದೆ ಅದು ಹೆಜ್ಜೆ ಹಾಕ್ತಾ ಹೋಗುತ್ತೆ. ಶಂಕರರು ಅವರ ಅನುಚರರು ಗ್ರಾಮೈಕ ರಾತ್ರಿಯಂತೆ ಸಂಚರಿಸ್ತಾ ದಾರಿ ಉದ್ದಕ್ಕೂ ವಿದ್ವಾಂಸರ ಪಂಡಿತರ ಆದರಾದಿತ್ಯವನ್ನು ಸ್ವೀಕರಿಸ್ತಾ ಕರ್ನಾಟಕದ ಗಡಿಯನ್ನು ದಾಟ್ತಾರೆ. ನೋಡಿದ ಜನಕ್ಕೆಲ್ಲ ಆಶ್ಚರ್ಯ. ಇಷ್ಟು ಸಣ್ಣ ವಯಸ್ಸಿನ ಹುಡುಗ ಇನ್ನು ಆಟ ಆಡಿಕೊಂಡು ತಾಯಿ ತಂದೆಯರ ವಾತ್ಸಲ್ಯದ ಲಾಲನೆ ಪಾಲನೆಯಲ್ಲಿ ಇರಬೇಕಾಗಿದ್ದವನು ಇವನು ವಿರಾಗಿ ಆಗಿದ್ದನಲ್ಲ ಅನ್ನೋ ಒಂದು ಆಶ್ಚರ್ಯ ತುಂಬಿರುತ್ತೆ. ತೀರಾ ಬಾಲ್ಯದಲ್ಲೇನೆ ತಾಯಿಯನ್ನು ಬಿಟ್ಟು ಗುರುವನ್ನು ಅನ್ವೇಷಣೆ ಮಾಡ್ತಾ ಸಾವಿರಾರು ಹರಿದಾರಿ ದೂರವನ್ನು ಕ್ರಮಿಸ್ತಾ ದುರ್ಗಮವಾದಂತಹ ಬೆಟ್ಟ ಗುಡ್ಡ ಕ್ರೂರ ಮೃಗಗಳಿರುವಂತಹ ಕಾಡುಗಳ ಮುಖಾಂತರ ಈ ಬಾಲಕ ನಡೆದು ಬಂದಿದ್ದನಲ್ಲ ಅನ್ನೋ ವಿಸ್ಮಯ ಅಲ್ಲಿ ಅವರೆಲ್ಲರಿಗೂ ಇರುತ್ತೆ. ಈ ಬಾಲಕನ ಧೈರ್ಯ ಸ್ಥೈರ್ಯ, ಗುರುವಿನ ಅನ್ವೇಷಣೆಯಲ್ಲಿ ಅವನು ಮಾಡ್ತಕ್ಕಂತಹ ಅವಿರತ ಪ್ರಯತ್ನಗಳು, ಮಹಾ ಸಾಧನೆಗಳು ಇವೆಲ್ಲವೂ ಜನರಿಗೆ ತುಂಬ ಇಷ್ಟ ಆಗುತ್ತೆ. ಪಂಡಿತರಂತೂ ಈ ಬಾಲಯತಿಯ ಪ್ರಜ್ಞೆ ಮತ್ತು ಮೇಧೆಯನ್ನು ಕೊಂಡಾಡ್ತಾ ಇರ್ತಾರೆ. ಹೀಗೆ ಶಂಕರರು ಮತ್ತು ಆತನ ಅನುಚರರು ದಾರಿ ಉದ್ದಕ್ಕೂ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ತಾ ನರ್ಮದಾ ನದಿ ತೀರದಲ್ಲಿ ಇದ್ದಂತಹ ಓಂಕಾರನಾಥದ ಹತ್ತಿರದಲ್ಲಿದ್ದಂತಹ ಹಾಗೆ ನರ್ಮದಾ ತೀರದಲ್ಲಿ ಇದ್ದಂತಹ ಗೋವಿಂದ ಪಾದರ ಆಶ್ರಮಕ್ಕೆ ಬರ್ತಾರೆ. ಮಂಡಕೋಪನಿಷತ್ತಿಗೆ ಕಾರಿಕೆಗಳನ್ನು ರಚಿಸಿರೋದು ಈ ಗೌಡಪಾದಾಚಾರ್ಯರು. ಇವರು ಮಹಾಜ್ಞಾನಿಗಳು ಮತ್ತು ಅನುಭಾವಿಗಳು. ಶ್ರೀ ಗೌಡಪಾದಾಚಾರ್ಯರ ಉತ್ತರ ಗೀತೆ, ನೃಸಿಂಹ ತಾಪಿನಿ ಉಪನಿಷತ್ತು,
ಮತ್ತು ದುರ್ಗಾ ಸಪ್ತಶತಿಗೆ ವ್ಯಾಖ್ಯಾನವನ್ನು ಬರೆದಿದ್ದಲ್ದೇನೆ ಶ್ರೀವಿದ್ಯೆಯಲ್ಲೂ ಕೂಡ ಪರಮ ಜ್ಞಾನಿಗಳಾಗಿರ್ತಾರೆ. ಶ್ರೀ ವಿದ್ಯಾರತ್ನ, ಸುಭಗೋದಯ ಅನ್ನೋ ಗ್ರಂಥಗಳನ್ನು ರಚಿಸಿರ್ತಾರೆ. ಅವರ ಶಿಷ್ಯರು ಈ ಗೋವಿಂದ ಭಗವತ್ಪಾದರು. ಈ ಗೋವಿಂದ ಭಗವತ್ಪಾದರು ಯೋಗ ಮತ್ತು ವೇದಾಂತ ಶಾಸ್ತ್ರಗಳಲ್ಲಿ ಅಪೂರ್ವವಾದಂತಹ ಪಾಂಡಿತ್ಯವನ್ನು ಸಂಪಾದಿಸಿ ವೇದಾಂತ ದರ್ಶನವನ್ನು ಅನುಭವಕ್ಕೆ ತಂದುಕೊಂಡಿದ್ದಂತಹ ಮಹಾತ್ಮರವರು. ಅವರು ಸದಾ ಆತ್ಮನಿಷ್ಠೆಯಲ್ಲಿ ಇದ್ದ ಮಹಾಜ್ಞಾನಿಗಳಾಗಿದ್ದು ಬಹಳ ಅಪರೂಪವಾಗಿ ಅವರು ಬಾಹ್ಯ ಪ್ರಪಂಚಕ್ಕೆ ಮರಳುತ್ತಾ ಇರ್ತಾರೆ. ಅದ್ವೈತಾನುಭೂತಿ ಅಂತ ಪ್ರಸಿದ್ಧ ಆಗಿರ್ತಕ್ಕಂತಹ ಒಂದು ಅವಧೂತ ಗೀತೆ ಕೂಡ ಇವ್ರದ್ದೇ ರಚನೆ. ಆಷಾಢ ಮಾಸ ಬರುತ್ತೆ. ಆಷಾಢದ ಒಂದು ಸಂಜೆ ಗೋವಿಂದ ಯೋಗೀಂದ್ರರು ಇದ್ದಕ್ಕಿದ್ದ ಹಾಗೆ ಬಹಿರ್ಮುಖರಾಗ್ತಾರೆ. ಆಗ ಶಿಷ್ಯರಿಗೆಲ್ಲ ಸಂಭ್ರಮವೋ ಸಂಭ್ರಮ. ಅವರ ಆಶ್ರಮ ವಿದ್ಯಾ ಕೇಂದ್ರಕ್ಕಿಂತಲೂ ಹೆಚ್ಚಾಗಿ ಸಾಧಕರ ಅನುಷ್ಠಾನ ಕೇಂದ್ರವಾಗಿರುತ್ತೆ. ಹಲವಾರು ಜನ ಸಾಧು ಸಂತರು ಅಲ್ಲಿಗೆ ಬಂದು ಯೋಗ ಸಾಧನೆ, ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಗೋವಿಂದರು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಆಚಾರ್ಯರು ಬಹಿರ್ಮುಖ ಆದಾಗೆಲ್ಲ ಶಿಷ್ಯರು ತಮ್ಮ ಸಂಶಯಗಳನ್ನು ಭಿನ್ನವಿಸಿಕೊಂಡು ಪರಿಹಾರವನ್ನು ಕೇಳ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಗುರುಗಳು ತಮ್ಮ ದೀರ್ಘವಾದ ಅಂತರ್ಮುಖತೆಯಿಂದ ಬಹಿರ್ಮುಖತೆಗೆ ಬಂದರೆ ಶಿಷ್ಯರಿಗೆಲ್ಲ ಸಂತೋಷ ಸಂಭ್ರಮಗಳು ತುಂಬಿ ಬೆರುತ್ತಾ ಇರುತ್ತವೆ. ಒಂದು ದಿನ ಮಳೆ ಬೆಳಗಿನಿಂದ ನಿಲ್ಲದೆ ಸುರಿತಾ ಇರುತ್ತೆ. ಸಿಡಿಲು ಗುಡುಗುಗಳ ಆರ್ಭಟ, ಮಿಂಚಿನ ಕೋಲಾಹಲ, ಬರ್ರನೆ ಬೀಸುವಂತಹ ಗಾಳಿಯ ಅವಾಂತರ, ಇವುಗಳೆಲ್ಲದರ ಜೊತೆಗೆ ಮಳೆರಾಯನ ಜಂಬೂ ಸವಾರಿ ನಡೆದಿರುತ್ತೆ. ಮಳೆ ಇರಲಿ ಅಥವಾ ಚಳಿ ಇರಲಿ, ಆಶ್ರಮದ ಕೆಲಸ ಕಾರ್ಯಗಳೆಲ್ಲವೂ ಕ್ಲುಪ್ತ ಕಾಲಕ್ಕೆ ನಡಿಲೇಬೇಕಾಗಿರುತ್ತೆ. ಶಿಷ್ಯರು ತಮ್ಮ ತಮ್ಮ ತಾಳೆ ಕೊಡೆಗಳನ್ನು ಹಿಡ್ಕೊಂಡು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿ ಇರ್ತಾರೆ. ಆ ಸಮಯಕ್ಕೆ ಸಿಂಹದ ಹಾಗೆ ಪ್ರಣವನಾದ ಮಾಡ್ತಾ ಗೋವಿಂದ ಭಗವತ್ಪಾದರು ಎಚ್ಚರಿಕೆ ಆಗ್ತಾರೆ. ಶಿಷ್ಯರೆಲ್ಲರೂ ಓಡೋಡಿ ಬರ್ತಾರೆ. ಗುಹೆಯ ದ್ವಾರದಲ್ಲಿ ನಿಂತು ಶಂಖವನ್ನು ಊದ್ತಾ ಮಂತ್ರಘೋಷವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಚಾರ್ಯರು ನಿಧಾನವಾಗಿ ಗವಿಯ ಬಾಗಿಲಿನ ಹತ್ರ ಬರ್ತಾರೆ. ಹೊರಗೆ ತಲೆ ಚಾಚಿ ಆಚೆಗೆ ಕಾಲು ಇಡ್ತಾರೆ. ಶಿಷ್ಯರಿಗೆಲ್ಲ ವಂದಿಸ್ತಾರೆ. ದೀರ್ಘಕಾಲದ ತಪಸ್ಸಿನಿಂದಾಗಿ ಅವರ ಶರೀರ ಕೊರಗಿರುತ್ತೆ. ಆಚಾರ್ಯರ ಮುಖದಲ್ಲಿ ದಿವ್ಯ ತೇಜ ಬೆಳಗ್ತಾ ಇರುತ್ತೆ. ಅವರು ಪ್ರಸನ್ನರಾಗಿ ಬಲಿಗೆಯನ್ನು ಎತ್ತಿ ಶಿಷ್ಯರನ್ನೆಲ್ಲ ಆಶೀರ್ವಾದ ಮಾಡಿ ಹರಿಸ್ತಾರೆ. ಗುಹೆ ಹೊರಗಡೆಗೆ ಬರ್ತಾರೆ. ಶಿಲಾಸನವೊಂದರಲ್ಲಿ ಕೂತ್ಕೋತಾರೆ. ಶಿಷ್ಯರೆಲ್ಲ ಒಬ್ಬೊಬ್ಬರಾಗಿ ಬಂದು ಗುರುವರ್ಯರ ಪಾದಕ್ಕೆ ನಮಿಸ್ತಾರೆ. ಗುರುಗಳು ಶಿಷ್ಯರ ಪ್ರಗತಿಯನ್ನು ಒಂದೆರಡು ಮಾತಲ್ಲಿ ವಿಚಾರಿಸ್ಕೊಳ್ತಾರೆ. ಮಕ್ಕಳು ಇನ್ನೇನು 1-2 ದಿನಗಳಲ್ಲಿ ನಮ್ಮ ಭಂಡಾರ ಸೂರ್ಯ ಆಗತ್ತೆ ಮಕ್ಕಳೇ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಗೋವಿಂದರ ಭಂಡಾರ ಯಾವುದು? ಚಿನ್ನವೇ, ಬೆಳ್ಳಿಯೇ, ರತ್ನವೈಡೂರ್ಯಗಳೇ? ಗೊತ್ತಿಲ್ಲ. ಅವನ್ನೆಲ್ಲ ಅವರು ತಿರಸ್ಕರಿಸಿ ತಪಸ್ಸಿಗೆ ಬಂದವರು. ಹಾಗಾದರೆ ಅವ್ರ ಭಂಡಾರ ಯಾವುದು? ಅವರು ಸಾಕ್ಷಾತ್ ಪರಮೇಶ್ವರನಿಂದ ಅನುಕ್ರಮವಾಗಿ ಶ್ರೀಮನ್ನಾರಾಯಣ, ಶ್ರೀ ಬ್ರಹ್ಮ, ಶ್ರೀ ಪರಮೇಶ್ವರ, ಪರಾಶರ, ಶ್ರೀ ವ್ಯಾಸ, ಶುಕಯೋಗಿ, ಗೌಡಪಾದರವರೆಗೂ ಪ್ರವಹಿಸಿ ಬಂದಂತಹ ಜ್ಞಾನ, ವಿದ್ಯಾ ಸಂಪತ್ತಿಗೆ, ಆಧ್ಯಾತ್ಮಿಕ ಸಂಪತ್ತಿಗೆ ಒಡೆಯರಾಗಿದ್ದವರು. ಅದನ್ನು ಸೂರೆ ಮಾಡೋರು ಯಾರೋ ಒಬ್ಬ ಮಹಾಪುರುಷನ ಇಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರು. ಹೀಗೆ ಗೋವಿಂದರ ಶಿಷ್ಯನಾಗಿ ಈ ಎಲ್ಲ ಸಂಪತ್ತಿಗೆ ಒಡೆಯ ಆಗೋನು ಯಾರಿರಬಹುದು ಅಂತ ಹಿರಿಯ ಶಿಷ್ಯರು ತರ್ಕ ಮಾಡ್ಕೋತಾರೆ. ಯಾರಿರಬಹುದು ಈ ಪುಣ್ಯ ಪುರುಷ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಆಚಾರ್ಯರು ಬಹಿರ್ಮುಖವಾಗಿ 2 ದಿನ ಆಗಿರುತ್ತೆ. ಮಳೆನೂ ಈಗ ಸ್ವಲ್ಪ ಸ್ವಲ್ಪವಾಗಿ ತಗೊಂಡು ಕಡಿಮೆ ಆಗ್ತಾ ಇರುತ್ತೆ. ಆಚಾರ್ಯರು ತಮ್ಮ ಬೆಳಗಿನ ಸ್ನಾನಾದಿಗಳನ್ನು ಮುಗಿಸಿ ಜಪಾನುಷ್ಠಾನ ನಿರತರಾಗಿರ್ತಾರೆ. ಈ ಪ್ರಶಸ್ತ ಸಮಯದಲ್ಲಿ ಬಾಲಶಂಕರರು ತಮ್ಮ ಅನುಚರರ ಜೊತೆಗೆ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಗುರುವಿನ ಗುಹೆಯ ಸಮೀಪಕ್ಕೆ ಬಂದ ಹಾಗೆ ಹಿರಿಯ ಶಿಷ್ಯರು ಆ ಗುರುವನ್ನು ನೋಡಿ ವಿಸ್ಮಿತರಾಗ್ತಾರೆ. ಈತ ಏನು ಶುಕಯೋಗಿನ ಅಥವಾ ಸನಕನ ಅಥವಾ ಸನಂದನ ಅಂತ ಮರುಳಾಗ್ತಾರೆ. ಶಂಕರರು ತಮ್ಮ 2 ಹಸ್ತಗಳನ್ನು ತಲೆ ಮೇಲೆ ಜೋಡಿಸಿಕೊಂಡು ಓಂ ಶಂಭುವೇ ನಮಃ ಅಂತ ಹೇಳ್ತಾ ಗುಹೆ ಒಳಗೆ ಬಂದು ಸಾಷ್ಟಾಂಗ ವಂದನೆ ಮಾಡ್ತಾರೆ. ವಿನಯದಿಂದ ಕೈ ಮುಗಿದು ನಿಂತ್ಕೊತಾರೆ. ಅವರ ಅನುಚರರು ಕೂಡ
ದೂರದಲ್ಲಿ ಆಶ್ರಮವಾಸಿಗಳ ಜೊತೆಗೆ ತಮ್ಮ ಪರಿಚಯ ಮಾಡಿಕೊಡ್ತಾ ನಿಂತ್ಕೊತಾರೆ. ಈಗ ಗೋವಿಂದ ಭಗವತ್ಪಾದರು ತಮ್ಮ ಜಪವನ್ನು ಮುಗಿಸಿ ಕಣ್ಣು ತೆರೀತಾರೆ. ಬಾಲಶಂಕರರು ಮತ್ತೊಮ್ಮೆ ನಮಸ್ಕರಿಸಿ ವಿನಯವಾಗಿ ತಲೆಬಾಗಿಸಿ ನಿಂತ್ಕೊಳ್ತಾರೆ. ಗುರುವೇ, ಮಾರ್ಗದರ್ಶನಕ್ಕಾಗಿ ನಿಮ್ಮನ್ನು ಆಶ್ರಯಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಚಾರ್ಯರು ಪ್ರಸನ್ನ ಮುಖದಿಂದಲೇ ಕೇಳ್ತಾರೆ, ಅಪ್ಪ ನೀನು ಯಾರು, ಎಲ್ಲಿಂದ ಬಂದೆ ಅಂದಾಗ ಶಂಕರರು ಹೇಳ್ತಾರೆ, ಭಗವನ್, ನನ್ನನ್ನು ಶಂಕರ ಅಂತ ಕರೀತಾರೆ. ದಕ್ಷಿಣ ದೇಶದ ಕೇರಳದ ಕಾಲಟಿ ಅಗ್ರಹಾರದಲ್ಲಿದ್ದಂತಹ ಆಚಾರ್ಯ ಶಿವಗುರುಗಳು ನನ್ನ ಪೂರ್ವಾಶ್ರಮದ ಪಿತೃವರ್ಯರು. ಆಚಾರ್ಯ ಆತ್ರೇಯರ ಗುರುಕುಲದಲ್ಲಿ ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಚಾರ್ಯರ ಧ್ವನಿ ಕೇಳಿ ಶಿಷ್ಯರೆಲ್ಲರೂ ಸ್ವಲ್ಪ ಸಮೀಪಕ್ಕೆ ಬರ್ತಾರೆ. ವಿದ್ಯಾಭ್ಯಾಸ ಎಲ್ಲಿವರೆಗೂ ಆಗಿದೆ ಅಂತ ಕೇಳ್ತಾರೆ ಗುರುಗಳು. ವೇದಾಂಗಗಳನ್ನೆಲ್ಲ ಓದಿದ್ದೀನಿ, ತರ್ಕ ಮೀಮಾಂಸಾ ಶಾಸ್ತ್ರಗಳನ್ನು ಓದಿದ್ದೀನಿ. ಅವೆಲ್ಲವೂ ಗುರುಮುಖೇನ ಕಲ್ತಿದ್ದು. ಗುರುಗಳ ಅಪ್ಪಣೆ ಹಾಗೆ ವೇದಾಂತ ಶಾಸ್ತ್ರವನ್ನು ಗ್ರಂಥಗಳ ಮುಖಾಂತರ ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಗೋವಿಂದ ಭಗವತ್ಪಾದರಿಗೆ ಅತ್ಯಂತ ಸಂತೋಷ, ಹರ್ಷ ಉಂಟಾಗತ್ತೆ. ಅವರ ಶಿಷ್ಯರಿಗೂ ಕೂಡ ಪರಮಾಶ್ಚರ್ಯ ಆಗತ್ತೆ. ಇಷ್ಟು ಸಣ್ಣ ಬಾಲಕ ಎಷ್ಟೊಂದು ವಿದ್ಯಾವಂತ ಅಂತ ಅಚ್ಚರಿಗೊಳಗಾಗ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.